ನಮಸ್ಕಾರ ವೀಕ್ಷಕರೇ. ಹಳೆ ಕಾಲದಲ್ಲೆಲ್ಲ ಈ ರಾಜ್ಯಭಾರ ಮಾಡಕ್ಕೆ, ಪ್ರಜೆಗಳ ಯೋಗಕ್ಷೇಮ ವಿಚಾರಿಸ್ಕೊಳ್ಳಕ್ಕೆ ಈ ರಾಜರು ಆಡಳಿತ ಮಾಡ್ತಿದ್ರು. ಆ ರಾಜರು ಏನ್ ಆಡಳಿತ ಮಾಡ್ತಿದ್ರು ಅದು ವಂಶ ಪಾರಂಪರೆಯಾಗಿ ಬರ್ತಿತ್ತು. ಈಗೊಬ್ಬ ರಾಜ ಇರ್ತಿದ್ದ, ಆ ರಾಜನ ನಂತರ ಅವರ ಮಗ, ಆಮೇಲೆ ನೆಕ್ಸ್ಟ್ ಅವ್ರ ಮಗ, ಹೀಗೆ ಒಂದು ವಂಶ ಪಾರಂಪರೆಯಿಂದ ಬರ್ತಿತ್ತು. ಬ್ರಿಟಿಷರು ಏನು ಭಾರತಕ್ಕೆ ಕಾಲಿಟ್ರು, ಆಮೇಲೆ ಆ ಒಂದು ರಾಜ ಪರಂಪರೆ ಅಂತ್ಯ ಆಗಿ ಪ್ರಜಾಪ್ರಭುತ್ವ ಬಂತು. ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬೇಕಾಗಿರುವಂತ ನಾಯಕರನ್ನ ನಾವೇ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸ್ವತಂತ್ರ ನಮ್ಗಿದೆ ಅಲ್ವಾ. ಈಗ ಎಲೆಕ್ಷನ್ಗಳು ಬಂತು ಅಂದ್ರೆ ಅದು ವಿಧಾನಸಭೆ ಆಗಿರ್ಲಿ, ಲೋಕಸಭೆ ಆಗಿರ್ಲಿ, ನಮ್ಮ ಕ್ಷೇತ್ರಕ್ಕೆ ನಾಯಕರನ್ನ ನಾವೇ ಆಯ್ಕೆ ಮಾಡ್ತೀವಿ. ಅದರರ್ಥ ನಾವು ಮತದಾರರು, ನಮ್ಮ ಆಯ್ಕೆಯೇ ಅಂತಿಮ. ಯಾವುದೇ ರಾಷ್ಟ್ರೀಯ ಪಕ್ಷ ಆಗಿರ್ಲಿ, ಪ್ರಾದೇಶಿಕ ಪಕ್ಷ ಆಗಿರ್ಲಿ, ಇದು ಒಪ್ಪುವಂತ ಮಾತು. ಜನರ ಆದೇಶವನ್ನು ಧಿಕ್ಕರಿಸಿ ಸರ್ಕಾರ ಮಾಡುವ ಹಕ್ಕು ಯಾರಿಗೂ ಇಲ್ಲ. ನಾ ಏನಕ್ಕೆ ಈ ಮಾತನ್ನ ಇವಾಗ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅಧಿಕಾರ ನಮ್ಮ ಕೈಯಲ್ಲಿದೆ. ಓಟ್ ಹಾಕೋರು ನಾವು, ಜನನ ಗೆಲ್ಸೋರು ನಾವು. ನಾವು ಗೆಲ್ಸಿದ ನಾಯಕರ ಒಂದು ಆಡಳಿತ ಕೇವಲ 5 ವರ್ಷ ಇರುತ್ತೆ ಅಷ್ಟೆ. ಆದ್ರೆ ನಾವು ಪ್ರತಿ 5 ವರ್ಷಕ್ಕೆ ಒಮ್ಮೆ ಓಟ್ ಹಾಕಿ ನಾಯಕನನ್ನ ಆಯ್ಕೆ ಮಾಡ್ತೀವಿ. ಈ ತರ ಓಟ್ ಹಾಕಿ ಆಯ್ಕೆ ಮಾಡುವಂತ ಒಂದು ಸಿಸ್ಟಮ್ ಆಲ್ಮೋಸ್ಟ್ ಎಲ್ಲಾ ದೇಶದಲ್ಲೂ ಇರುತ್ತೆ. ಆದ್ರೆ ಆ ವೋಟಿಂಗ್ ಪ್ರೊಸೀಜರ್ಸ್ ಬೇರೆ ಬೇರೆ ತರ ಇರುತ್ತೆ. ಯಾವುದೇ ದೇಶ ಆದ್ರೂ ಒಬ್ಬ ನಾಯಕ ಅನ್ನೋದು ಇರಲೇಬೇಕಾಗುತ್ತೆ. ಪ್ರತಿಯೊಂದು ದೇಶಕ್ಕೂ ಒಬ್ಬ ನಾಯಕ, ಅದು ಪ್ರಧಾನಮಂತ್ರಿ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಇದ್ದೇ ಇರ್ತಾರೆ. ಈ ಮಾತು ಇವತ್ತು ಹೇಳಕ್ಕೆ ಒಂದು ಕಾರಣ ಇದೆ. ಅದು ಹೇಳಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೋಡ್ಕೊಂಬನ್ನಿ. لا لا لا، هاي اخواتي، هاي اخواتي. تعال مين انتوا؟ طب مين مين؟ انت مين؟ خافش يا عمي، مين قدامك؟ انت مين قديم؟ خافش يا عمي. ವಿಡಿಯೋ ನೋಡಿದ್ರಲ್ಲ, ಇದೊಂದು ಯುದ್ಧ ಸಂದರ್ಭದಲ್ಲಿ ಚಿತ್ರೀಕರಿಸಿದಂತ ಒಂದು ವಿಡಿಯೋ ಅನ್ಸುತ್ತೆ. ಅದು ದೇಶ ಯಾವ್ದಾರು ಆಗಿರ್ಲಿ, ನಾನಿಲ್ಲಿ ಯಾವ ದೇಶದ ಪರನೂ ಮಾತಾಡ್ತಾ ಇಲ್ಲ, ಯಾವ ಒಂದು ದೇಶದ ವಿರುದ್ಧನೂ ನಾನು ಮಾತಾಡ್ತಾ ಇಲ್ಲ, ಮಾನವೀಯತೆಯ ದೃಷ್ಟಿಯಿಂದ ಮಾತಾಡ್ತಿದ್ದೀನಿ. ಅವ ಒಂದು ಪುಟ್ಟ ಹುಡುಗ ಒಂದು ಕೈಯಲ್ಲಿ ಅವರ ತಂಗಿಯನ್ನ ಇಟ್ಕೊಂಡು, ಅಲ್ಲಿ ನನ್ನ ತಮ್ಮ ಇದ್ದಾನೆ ಅಂತ ಕಿರಿಚ್ತಾ ಇದ್ದಾನೆ. ಆ ಒಂದು ಪುಟ್ಟ ಹುಡುಗ ಅವ್ರ ಅಣ್ಣನ ಹತ್ರ ಬಂದಿದ ತಕ್ಷಣ ನನ್ಗೆ ಅಪ್ಪ ಬೇಕು, ಅಮ್ಮ ಬೇಕು ಅಂತ ಅಳ್ತಾ ಇರುತ್ತೆ. ಯಾಕ್ರೇ ಬೇಕು ಯುದ್ಧ? ಆ ಪುಟ್ಟ ಮನಸ್ಸಿನ ಮೇಲೆ ಆಗಿರೋ ನೋವು ಇದೆಯಲ್ಲ, ಅದ್ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಈಗ ನಾವುಗಳನ್ನೇ ನಮ್ಮ ಮಕ್ಕಳನ್ನ, ಒಬ್ರನ್ನ, ಅಷ್ಟು ಚಿಕ್ಕ ಮಕ್ಕಳನ್ನ ಅಂಗಡಿಗೆ ಕಳ್ಸಲ್ಲ, ಅಥವಾ ನೆಂಟ್ರು ಮನೆಗೆ ಕಳ್ಸಲ್ಲ. ನೆಂಟ್ರು ಮನೆಗೆ ಬೇಡ, ನೆಂಟ್ರ ಜೊತೆಲೆ ಕಳ್ಸಲ್ಲ. ಅಯ್ಯೋ ನಮ್ಮ ಮಗುವಪ್ಪ ಅಂತ. ಅಂಥದ್ರಲ್ಲಿ ಆ ಒಬ್ಬ ಅಣ್ಣ ಒಂದು ಕೈಯಲ್ಲಿ ಅವ್ರ ತಂಗಿಯನ್ನ ಇಟ್ಕೊಂಡು, ಇನ್ನೊಂದು ಕೈಯಲ್ಲಿ ಆ ತಮ್ಮನ್ನ ಇಟ್ಕೊಂಡು ಅವ್ರ ಪೇರೆಂಟ್ಸ್ನ ಹುಡ್ಕೋದ, ಅವ್ರಿಬ್ರನ್ನ ಆರೈಕೆ ಮಾಡೋದ. ನಿಜವಾಗ್ಲೂ ಇದೊಂಥರ ಮನಸ್ಸು ತುಂಬಿ ಬರುತ್ತೆ ಈ ಒಂದು ದೃಶ್ಯನ ನೋಡಕ್ಕೆ. ಅಷ್ಟೇ ಅಲ್ಲ, ಈಗ ಇನ್ನೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ.
ಈ ವಿಡಿಯೋ ನೋಡಿದ್ರಲ್ಲ, ಒಬ್ಬ ಚಿಕ್ಕ ಹುಡುಗ ಅವ್ರ ಅಣ್ಣಂಗೆ ಅಲ್ಲಾಗಿರೋ ಒಂದು ಗಾಯನ ತೋರಿಸ್ತಾ ಇದ್ದಾನೆ. ಅವಾಗ ಅವ್ರ ಅಣ್ಣ ಅಳ್ತಾನೆ, ಅಸಹಾಯಕನಾಗಿ ಹೇಳ್ತಾನೆ. ಬೇಕಾ ಯುದ್ಧ? ನಾಯಕರಾದವರು ಅವರ ಪ್ರತಿಷ್ಠೆಗೋಸ್ಕರ ಅಥವಾ ಅವರಲ್ಲಿರೋ ಒಂದು ಯುದ್ಧ ವಿಮಾನಗಳ ಪರೀಕ್ಷೆಗೋಸ್ಕರನೋ ಒಂದು ಯುದ್ಧವನ್ನ ಮಾಡಿ ನಾನು ಗೆದ್ದೆ ಅಂತ ತೋರ್ಸ್ಕೊಳಕ್ಕೆ, ಜಗತ್ತಿನ ಮುಂದೆ ನಾನು ಗೆದ್ದೆ ಅಂತ ತೋರ್ಸ್ಕೊಳಕ್ಕೋಸ್ಕರ ಯುದ್ಧಕ್ಕೆ ಕರೆ ಕೊಡ್ತಾರಲ್ಲ, ಅದರಿಂದ ನೋವು ಅನುಭವಿಸ್ತಾ ಇರೋದು ಯಾರು? ನಿಮ್ಮನ್ನ ಆಯ್ಕೆ ಮಾಡಿದಂತ ಅಥವಾ ನಿಮ್ಮ ನಂಬಿ ಜೀವನ ನಡೆಸುವಂತ ದೇಶದ ಪ್ರಜೆಗಳಿಗೆ ಇದೇನ ನೀವು ಕೊಡುವಂತ ಒಂದು ಗೌರವ ಅಥವಾ ಇದೇನ ನೀವು ಕೊಡುವಂತ ಒಂದು ಮರ್ಯಾದೆ? ನಿಮ್ಮ ಪ್ರತಿಷ್ಠೆಗೋಸ್ಕರ ಸಾಮಾನ್ಯ ಜನ ಬಲಿಯಾಗ್ಬೇಕಾ? ನಾನಿಲ್ಲಿ ಯಾವುದೇ ಒಂದು ದೇಶದ ಪರವಾಗಿ, ಯಾವ ಒಂದು ಧರ್ಮದ ಪರವಾಗಿ ಅಥವಾ ಬೇರೆ ಇನ್ಯಾವುದೋ ಉದ್ದೇಶದಿಂದ ನಾನು ಈ ಮಾತುಗಳನ್ನ ಆಡ್ತಿಲ್ಲ. ನಾನು ಹೇಳ್ತಾ ಇರೋದು ಮನುಕುಲದ ಉದ್ಧಾರಕ್ಕೋಸ್ಕರ. ಮನುಷ್ಯನ ನಂಬಿ ಬದುಕಬೇಕು. ಎರಡು ದೇಶ ಅಂತ ಅಂದ್ಮೇಲೆ ಕಲಹಗಳು ಇದ್ದಿದ್ದೆ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮನ ಮಧ್ಯೆನೇ ಕಲಹ ಬರುತ್ತೆ. ಒಂದು ಏರಿಯಾ ಅಂತ ಅಂದ್ಮೇಲೆ ಅಕ್ಕಪಕ್ಕದ ಮನೆಯವರು ಜಗಳ ಆಡ್ತಾರೆ. ಒಂದು ರಾಜ್ಯ ಅಂತ ಅಂದ್ಮೇಲೆ ಜಿಲ್ಲೆ ಅವ್ರ ಮಧ್ಯೆ ನೀರಿನ ಸಮಸ್ಯೆ ಬರುತ್ತೆ. ಒಂದು ದೇಶ ಅಂದಾಗ ರಾಜ್ಯಗಳ ಮಧ್ಯೆ ಒಂದು ನೀರಿನ ಸಮಸ್ಯೆ, ಯಾವುದೋ ಒಂದು ಸಮಸ್ಯೆಗಳು ಬರುತ್ತೆ. ಅದೇ ತರ ದೇಶ ಅಂದಾಗ ಸಮಸ್ಯೆಗಳು ಇರುತ್ತೆ. ಆದರೆ ದೇಶದ ನಾಯಕರುಗಳು ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ದೇಶದ ಪ್ರಜೆಗಳು ನೆಮ್ಮದಿಯಿಂದ ಬದುಕ್ಬೋದು. ಒಬ್ಬ ನಾಯಕ ಯುದ್ಧವನ್ನ ಡಿಕ್ಲೇರ್ ಮಾಡ್ದ ಅಂದ್ರೆ ಮಿಲಿಟರಿ ಅವರು ಹೋಗಿ ಹೋರಾಡಬೇಕು. ಅವರ ಫ್ಯಾಮಿಲಿ ಏನೂ ತಪ್ಪು ಮಾಡದೆ ಮನೆ ಒಳಗಡೆ ಕೂತಿರೋಂತ ಮಕ್ಕಳು ಬಾಂಬ್ ಬೀಳುತ್ತೆ ಪಕ್ಕದಲ್ಲಿ, ಸಾಯ್ಬೇಕು, ನೋವು ಅನುಭವಿಸ್ಬೇಕು. ಯಾಕೆ ಬೇಕು ಈ ಯುದ್ಧ? ಒಮ್ಮೆ ಯೋಚನೆ ಮಾಡಿ. ನನ್ನ ತಪ್ಪಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಅನ್ಸಿದ್ದು ಸರಿ ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.